ಲಯನ್ ಆಫ್ ಪಂಜಾಬ್, ಪಂಜಾಬಿನ ಸಿಂಹ ಎಂದು ಕರೆಸಿಕೊಳ್ಳುತ್ತಿದ್ದ ಮಹಾನ್ ರಾಷ್ಟ್ರೀಯ ನಾಯಕ. ಶಿಕ್ಷಣವನ್ನು ಸುಧಾರಿಸಲು, ಹಿಂದೂಗಳಲ್ಲಿ ಏಕತೆಯನ್ನು ಉತ್ತೇಜಿಸಲು ಮತ್ತು ಸಮಾಜವನ್ನು ಸುಧಾರಿಸಲು ಸ್ವಾತಂತ್ರ್ಯದ ಕಹಳೆಯೂದಲು ಅವಿರತವಾಗಿ ಶ್ರಮಿಸಿದ ಒಬ್ಬ ವೀರಯೋಧ. ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರವು ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ತರಲು ಸರ್ ಜಾನ್ ಸೈಮನ್ ಎಂಬುವವನನ್ನು ಅಧ್ಯಕ್ಷನನ್ನಾಗಿ ನೇಮಿಸಿ ಒಂದು ವರದಿ ಸಿದ್ಧಪಡಿಸಿತ್ತು. ಪ್ರತ್ಯಕ್ಷವಾಗಿ ಹಲವಾರು ಅಂಶಗಳನ್ನು ಖಚಿತಪಡಿಸಿಕೊಳ್ಳಲು ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಎಲ್ಲೆಡೆಯಲ್ಲಿಯೂ ಭಾರತದಲ್ಲಿನ ಮುಖಂಡರು ಅದನ್ನು ವಿರೋಧಿಸತೊಡಗಿದ್ರು. ಈ ಆಯೋಗದಿಂದ ಭಾರತೀಯರಿಗೆ ಕೊಂಚವೂ ಪ್ರಯೋಜನವಿಲ್ಲವೆಂಬುದೇ ವಿರೋಧಿಸಲು ಬಹಳ ಮುಖ್ಯವಾದ ಒಂದು ಕಾರಣ. ಹೀಗೆ ವಿರೋಧಿಸಿ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾಗಿ ಏಟು ತಿಂದು ಅದರ ಪರಿಣಾಮವಾಗಿಯೇ ಮರಣಿಸಿ ಹುತಾತ್ಮರಾದವರೇ ಲಾಲಾ ಲಜಪತ್ ರಾಯ್. ಇಂಥ ದೇಶಭಕ್ತ ರಾಷ್ಟ್ರಪ್ರೇಮಿ ಲಾಲಾಜಿಯವರು ಹುಟ್ಟಿದ್ದು ಪಂಜಾಬ್ ಪ್ರಾಂತ್ಯದ ಫಿರೋಜ್ಪುರ್ ಜಿಲ್ಲೆಯ ದುಡುಕಿ ಎಂಬ ಹಳ್ಳಿಯಲ್ಲಿ ಜನವರಿ 28, 1865ರಂದು. ತಂದೆ ಲಾಲಾ ರಾಧಾಕೃಷ್ಣನ್ರವರು ಉರ್ದು ಶಾಲೆಯ ಮಾಸ್ತರರು. ತಾಯಿ ಗುಲಾಬಿ ದೇವಿ ಅನಕ್ಷರಸ್ಥೆಯಾದರೂ ಮಹಾನ್ ದೇಶಾಭಿಮಾನಿ. ತಾಯಿಯಿಂದಲೇ ರಾಷ್ಟ್ರೀಯತೆಯ ಭಾವನೆಗಳನ್ನು ಪಡೆದೇ ಬೆಳೆದವರು ಲಾಲಾಜಿಯವರು. 1880ರಲ್ಲಿ ಕಲ್ಕತ್ತಾದ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನಂತರ ಪಂಜಾಬ್ ವಿಶ್ವವಿದ್ಯಾಲಯದ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು. ಅನಂತರ ಅವರು ಸೇರಿದ್ದು ಲಾಹೋರ್ನ ಸರ್ಕಾರಿ ಕಾಲೇಜ್ಗೆ. ಜೊತೆಗೆ ನ್ಯಾಯಶಾಸ್ತ್ರದ ಅಭ್ಯಾಸವನ್ನೂ ಮುಂದುವರೆಸಿದರು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟು ಅನುಕೂಲವಿಲ್ಲದಿದ್ದುದರಿಂದ 2 ವರ್ಷಗಳು ವಿದ್ಯೆಗೆ ಶರಣು ಹೊಡೆಯಬೇಕಾಯಿತು. ಆದರೆ ಈ 2 ವರ್ಷಗಳನ್ನು ನಿರರ್ಥಕವಾಗಿ ಕಳೆಯದೆ ದೇಶದ ಮಹಾನ್ ಚೇತನಗಳ ಜೀವನ ಚರಿತ್ರೆಗಳನ್ನು ಓದತೊಡಗಿದ್ರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ದೇಶಕ್ಕೆ ಒದಗಿದ ದುಸ್ಥಿತಿಯನ್ನು ನೆನೆದು ಮರುಗತೊಡಗಿದ್ರು. ಇದರಿಂದ ದೇಶಕ್ಕೆ ಏನಾದರೂ ಮಾಡಬೇಕೆಂಬ ಹಂಬಲ ತೀವ್ರವಾಗಿ ಬೆಳೆಯತೊಡಗಿತ್ತು. ಇದೇ ಸಂದರ್ಭದಲ್ಲಿ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದ ಆರ್ಯ ಸಮಾಜದಿಂದ ಆಕರ್ಷಿತರಾಗಿ 1882ರಲ್ಲಿ ಆರ್ಯ ಸಮಾಜದ ಸದಸ್ಯರಾಗಿ ಸೇರಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ದೇಶವನ್ನು ಸ್ವಾತಂತ್ರ್ಯಗೊಳಿಸುವ ನಿಟ್ಟಿನಲ್ಲಿ ಯೋಚಿಸಲಾರಂಭಿಸಿದರು. ತದನಂತರ 1883ರಲ್ಲಿ ನ್ಯಾಯಶಾಸ್ತ್ರದ ಪ್ರಥಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿದರು. ಆಗ ಇವರ ವಯಸ್ಸು ಕೇವಲ 18. ಮನೆಯ ನಿರ್ವಹಣೆಯ ಭಾರ ಹೊರಬೇಕಾದ ಅನಿವಾರ್ಯ ಪರಿಸ್ಥಿತಿಯಿಂದ ಜಂಗ್ರಾವ್ ಪಟ್ಟಣದ ರೆವಿನ್ಯೂ ಕೋರ್ಟ್ನಲ್ಲಿ ಮುಕ್ತಾರಿ ಅಂದರೆ ಸಣ್ಣ ವಕೀಲರಾಗಿ ಉದ್ಯೋಗ ಪ್ರಾರಂಭಿಸಿದರು. 1886ರಲ್ಲಿ ಪ್ಲೀಡರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ದಕ್ಷಿಣ ಪಂಜಾಬಿನ ಹಿಸಾರ್ ಎಂಬಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸಿದರು. ಸಂಸಾರದ ನಿರ್ವಹಣೆಯಲ್ಲಿ ಮಗ್ನರಾಗಿದ್ದರೂ ಕೂಡ ದೇಶಪ್ರೇಮದ ಹೊರತೆ ಬತ್ತಿರಲಿಲ್ಲ. ಅದೇ ವರ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹಿಸಾರ್ ಜಿಲ್ಲಾ ಶಾಖೆಯನ್ನು ಸ್ಥಾಪಿಸಿ ವಿದೇಶಿ ಆಡಳಿತದಿಂದ ಭಾರತವನ್ನು ಹೇಗೆ ಮುಕ್ತಗೊಳಿಸಬೇಕೆಂದು ಯೋಚಿಸಿ ಅದಕ್ಕೆ ಪ್ರತಿಜ್ಞೆ ಮಾಡಿದರು. ಪರದೇಶಗಳಲ್ಲಿನ ಇಂಥ ಪರಿಸ್ಥಿತಿಯನ್ನು ಅರಿಯಲು ಇಟಲಿಯ ಕ್ರಾಂತಿಕಾರಿ ಮ್ಯಾಜಿನಿಯ ಜೀವನ ಚರಿತ್ರೆಯನ್ನು ತಿಳಿಯುವ ಕುತೂಹಲ ಉಂಟಾಗಿ ಇಂಗ್ಲೆಂಡಿನಿಂದ ಮ್ಯಾಜಿನಿ ಜೀವನ ಚರಿತ್ರೆಯನ್ನು ತರಿಸಿಕೊಂಡು ಓದಿದಾಗ ಸಾಹಸ ಪ್ರವೃತ್ತಿ, ದೇಶಭಕ್ತಿ, ರಾಷ್ಟ್ರಪ್ರೇಮ, ಉದಾರತೆ ಮುಂತಾದ ಗುಣಗಳನ್ನು ರೂಢಿಸಿಕೊಳ್ಳುವ ಅದಮ್ಯ ಆಸೆಗೆ ಒಳಗಾದರು.
ದಯಾನಂದ ಸರಸ್ವತಿಯವರು ನಿಧನರಾದಾಗ ಹೆಚ್ಚು ಹೆಚ್ಚು ಆರ್ಯ ಸಮಾಜದ ಕಾರ್ಯಕ್ರಮಗಳಲ್ಲಿ ಇವರ ಭಾಗವಹಿಸುವಿಕೆ ಹೆಚ್ಚಾಯಿತು. ವಕೀಲಿ ವೃತ್ತಿಯಿಂದ ಆಗಿನ ಕಾಲಕ್ಕೆ ಸಂಪಾದಿಸುತ್ತಿದ್ದ 1,000 ರೂಪಾಯಿಗಳಲ್ಲಿ ಕೆಲವಂಶವನ್ನು ಸಂಸಾರ ನಿರ್ವಹಣೆಗೆ ವಿನಿಯೋಗಿಸಿ ದೊಡ್ಡ ಮೊತ್ತವನ್ನೇ ಸಾಮಾಜಿಕ ಕಾರ್ಯಕ್ರಮಗಳಿಗೆ ವಿನಿಯೋಗಿಸತೊಡಗಿದ್ರು. ದೇಶದ ಉನ್ನತಿಗೆ ವಿದ್ಯೆಯೇ ಪ್ರಮುಖ ಕಾರಣ ಅಂತ ತಿಳಿದು ಸಹೋದ್ಯೋಗಿಗಳೊಡನೆ ವಿಚಾರ ವಿನಿಮಯ ನಡೆಸಿ ದಯಾನಂದ ಸರಸ್ವತಿಯವರ ಹೆಸರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜು, ಅಂದರೆ ಇವತ್ತಿಗೆ DAV ಕಾಲೇಜು ಅಂತ ನಾವೇನು ಕರಿತೀವಿ, ಅದನ್ನು ಸ್ಥಾಪಿಸಿ ಅದರ ಅಭ್ಯುದಯಕ್ಕಾಗಿ ದುಡಿದ್ರು. ಆರ್ಯ ಸಮಾಜದ 3 ಮೂಲಭೂತ ಧ್ಯೇಯಗಳಾದ ಸಮಾಜ ಸುಧಾರಣೆ, ವಿದ್ಯಾಭ್ಯಾಸ, ಹಿಂದೂ ಧರ್ಮದ ಏಳಿಗೆ ಇವುಗಳೆಲ್ಲದರಲ್ಲೂ ಅವರ ಕೆಲಸವಿತ್ತು. ಜನರ ಆದರಣೀಯ ಸಾಮಾಜಿಕ ಕಾರ್ಯಕರ್ತರಾಗಿ, ವಕೀಲರಾಗಿ ಹೆಸರು ಗಳಿಸಿದ್ದ ಲಾಲಾಜಿಯವರು ಮುನಿಸಿಪಲ್ ಕೌನ್ಸಿಲ್ನ ಸದಸ್ಯರಾಗಿ 1888ರಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಇಬ್ಬಾಗವಿರಲಿಲ್ಲ. ಹಾಗಾಗಿ ಯಾವ ಜಾತಿಯ ಪಕ್ಷಪಾತವಿಲ್ಲದೆ ಮುಸ್ಲಿಂ ಜನಾಂಗದವರೇ ಅಧಿಕವಿರುವ ಕ್ಷೇತ್ರದಿಂದಲೇ ಅವಿರೋಧವಾಗಿ ಆಯ್ಕೆಯಾದವರು ಲಾಲಾಜಿಯವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ನೀಡಿದಾಗ ಕೆಲವೊಂದು ಭಿನ್ನಾಭಿಪ್ರಾಯದಿಂದ ಮುಸ್ಲಿಮರು ಕಾಂಗ್ರೆಸ್ಗೆ ಬೆಂಬಲಿಸಬಾರದೆಂದು ನಿರ್ಧರಿಸಿದಾಗ ಉರ್ದು ಪತ್ರಿಕೆ ರೋಹ್-ಇ-ನೂರ್ಗೆ ಲೇಖನ ಬರೆದು ಇಂಥ ನಿರ್ಣಯಗಳು ದೇಶದ ಅಭ್ಯುದಯಕ್ಕೆ, ಐಕ್ಯತೆಗೆ ಧಕ್ಕೆ ತರುತ್ತದೆಂದು ವಾದಿಸಿದರು. ಮತ್ತು ಲೆಫ್ಟಿನೆಂಟ್ ಗವರ್ನರ್ ರವರು ಹಿಸಾರ್ಗೆ ಭೇಟಿ ನೀಡಿದಾಗ ಸಿದ್ಧಪಡಿಸಿದ್ದ ಇಂಗ್ಲಿಷ್ ಭಾಷಣವನ್ನು ಪಕ್ಕಕ್ಕಿಟ್ಟು ಉರ್ದುವಿನಲ್ಲೇ ಭಾಷಣ ಮಾಡಿದರು ಲಾಲಾಜಿಯವರು. ಇದನ್ನು ಕಾಂಗ್ರೆಸ್ ಮುಖಂಡರೆಲ್ಲರೂ ಗಮನಿಸಿ ಶ್ಲಾಘಿಸಿದರು. ಇವರು ತಮ್ಮ ಕಾರ್ಯಕ್ಷೇತ್ರವನ್ನು ಲಾಹೋರ್ಗೆ ಬದಲಿಸಿಕೊಂಡು ಪಂಜಾಬ್ನ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸತೊಡಗಿದರು. ಇದೇ ಸಂದರ್ಭದಲ್ಲಿ 1893ರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ಮೊದಲ ಸದಸ್ಯರಾಗಿದ್ದ ದಾದಾಬಾಯಿ ನವರೋಜಿಯವರು ಅಧ್ಯಕ್ಷತೆ ವಹಿಸಿದ್ದರು. ಆಗ ಲಾಲಾಜಿಯವರು ಸಕ್ರಿಯ ಕಾರ್ಯಕರ್ತರಾಗಿ ದುಡಿದು ಹೆಚ್ಚು ಹೆಚ್ಚು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡರು. ದೇಶಪ್ರೇಮದ ಕಿಚ್ಚು ಹೆಚ್ಚುವಂತಹ ಭಾಷಣಗಳನ್ನು ಮಾಡಿ ಲೇಖನಗಳನ್ನು ಬರೆಯತೊಡಗಿದ್ರು. ದೇಶಪ್ರೇಮಿಗಳ ಚರಿತ್ರೆಯನ್ನು ಭಾರತೀಯರಿಗೆ ತಿಳಿಸುವ ಸಲುವಾಗಿ ಮ್ಯಾಜಿನಿ, ಗ್ಯಾರಿಬಾಲ್ಡಿ ಮುಂತಾದವರ ಜೀವನ ವೃತ್ತಾಂತವನ್ನು ಬರೆಯುವುದರ ಜೊತೆಗೆ ಶಿವಾಜಿ, ಲಕ್ಷ್ಮೀಬಾಯಿ, ಕೃಷ್ಣ, ದಯಾನಂದ ಸರಸ್ವತಿಯವರ ಬಗ್ಗೆಯೂ ಬರೆದು ಪರಿಚಯಿಸತೊಡಗಿದರು. 1905ರಲ್ಲಿ ಬ್ರಿಟನ್ನಿನ ಮಹಾ ಚುನಾವಣೆಗಳು ಪ್ರಾರಂಭವಾದಾಗ ಈ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಅಮೂಲಾಗ್ರವಾಗಿ ತಿಳಿಯಲು ಲಾಲಾ ಲಜಪತ್ ರಾಯ್ ಮತ್ತು ಗೋಪಾಲಕೃಷ್ಣ ಗೋಖಲೆಯವರನ್ನು ತಮ್ಮ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಇಂಗ್ಲೆಂಡಿಗೆ ಕಳುಹಿಸಿತು. ಇಂಗ್ಲೆಂಡ್ನಲ್ಲಿ ಕೂಡ ತಮ್ಮ ಭಾಷಣದಲ್ಲಿ ಭಾರತೀಯರ ಸ್ಥಿತಿಗತಿಗಳ ಚಿತ್ರಣವನ್ನು ಜನತೆಯ ಮುಂದಿಟ್ಟು ಭಾರತೀಯರ ಏಳಿಗೆಯಾಗಬೇಕಾದರೆ ಆಡಳಿತವು ಭಾರತೀಯರ ಕೈಗೆ ದೊರೆಯಲೇಬೇಕು, ಇದರಿಂದ ಭಾರತೀಯರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾದೀತೆಂದು ವಾದಿಸಿದರು. ಭಾರತಕ್ಕೆ ಹಿಂತಿರುಗಿದಾಗ ಈ ಇಬ್ಬರೂ ಮಹನೀಯರಿಗೂ ಭವ್ಯ ಸ್ವಾಗತವೇ ದೊರೆಯಿತು. ಭಾರತಕ್ಕೆ ಮರಳಿದ ನಂತರ ಲಾಲಾಜಿಯವರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಚಳುವಳಿ ಹೂಡಬೇಕೆಂಬುದನ್ನು 1907ರಲ್ಲಿ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರತಿಪಾದಿಸಿದರು. ವಸಾಹತು ಕಾಯ್ದೆಗಳು, ಭೂ ಕಂದಾಯ, ಭೂ ಅಡಮಾನ ನಿಯಮ, ನೀರಿನ ತೆರಿಗೆ ಹೀಗೆ ಹಲವಾರು ಜನ ವಿರೋಧಿ ಕಾರ್ಯಕ್ರಮಗಳನ್ನು ತಿರಸ್ಕರಿಸಿ ಅದನ್ನು ಜಾರಿಗೆ ತರಲು ಬ್ರಿಟಿಷ್ ಸರ್ಕಾರವು ಹುನ್ನಾರ ನಡೆಸಿದಾಗ ಇದನ್ನು ಪ್ರತಿಭಟಿಸಿದ ಲಾಲಾಜಿ ಮತ್ತು ಅಜಿತ್ ಸಿಂಗ್ ಅಂದರೆ ಭಗತ್ ಸಿಂಗ್ ಅವರ ಚಿಕ್ಕಪ್ಪ, ಇವರಿಬ್ಬರನ್ನು ಬರ್ಮಾದ ಮಾಂಡಲೆ ಜೈಲಿಗೆ ಬ್ರಿಟಿಷರು ರವಾನಿಸಿಬಿಟ್ಟಿದ್ರು. ಇದನ್ನು ಪ್ರತಿಭಟಿಸಿದ ಬಾಲಗಂಗಾಧರ್ ತಿಲಕರು ಬ್ರಿಟಿಷ್ ಸರ್ಕಾರವು ರಷ್ಯಾದ ಝಾರ್ ದೊರೆಗಳಂತೆ ನಿರಂಕುಶರಾಗಿ ವರ್ತಿಸಿದರೆ ಭಾರತೀಯರೂ ಕೂಡ ರಷ್ಯಾದ ಜನತೆಯಂತೆಯೇ ತೀವ್ರವಾದ ಚಳುವಳಿಯನ್ನು ನಡೆಸಬೇಕಾದೀತು ಎಂದು ಎಚ್ಚರಿಸಿದಾಗ ಬೆದರಿಕೆಗೆ ಮಣಿದ ಬ್ರಿಟಿಷ್ ಸರ್ಕಾರವು ತನ್ನ ತಪ್ಪನ್ನು ತಿಳಿದು ಎಚ್ಚೆತ್ತುಕೊಂಡು ಲಾಲಾಜಿ ಮತ್ತು ಅಜಿತ್ ಸಿಂಗರನ್ನು ಸೆರೆವಾಸದಿಂದ ಮುಕ್ತಗೊಳಿಸಿತ್ತು. ಹೀಗೆ ಲಾಲಾಜಿಯನ್ನು ಕಾಂಗ್ರೆಸ್ ಮೂಲಭೂತವಾದಿಗಳ ಪ್ರಸಿದ್ಧ ತ್ರಿಮೂರ್ತಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಪಂಜಾಬಿನ ಲಾಲಾ ಲಜಪತ್ ರಾಯ್, ಮಹಾರಾಷ್ಟ್ರದ ಬಾಲಗಂಗಾಧರ್ ತಿಲಕ್ ಮತ್ತು ಬಂಗಾಳದ ಬಿಪಿನ್ ಚಂದ್ರ ಪಾಲ್ ಮೂವರು ಎಕ್ಸ್ಟ್ರೀಮಿಸ್ಟ್ ಗುಂಪಿನ ಮೂಲಪುರುಷರು. ದೇಶವು ಅವರನ್ನು ಪ್ರೀತಿಯಿಂದ ಲಾಲ್, ಬಾಲ್ ಮತ್ತು ಪಾಲ್ ಎಂದು ಬಿರುದಾಂಕಿತಗೊಳಿಸಿತ್ತು. 1914ರ ಸಮಯ.
ಪಂಜಾಬಿನ ಕಾಂಗ್ರೆಸ್ ಪ್ರತಿನಿಧಿಯಾಗಿ ನಿಯೋಗವೊಂದರಲ್ಲಿ ಇಂಗ್ಲೆಂಡ್ಗೆ ತಲುಪಿದರು ಲಾಲಾಜಿಯವರು. ಇವರ ಉದ್ದೇಶ 6 ತಿಂಗಳ ಕಾಲ ಇಂಗ್ಲೆಂಡ್ನಲ್ಲಿದ್ದು ಭಾರತೀಯರ ಸ್ಥಿತಿಯನ್ನು ಇಂಗ್ಲೆಂಡ್ ಜನತೆಯ ಮುಂದಿಡುವುದೇ ಆಗಿತ್ತು. ಆದರೆ ಮೊದಲನೆಯ ಮಹಾಯುದ್ಧದ ಪರಿಸ್ಥಿತಿಯಿಂದಾಗಿ ಇಂಗ್ಲೆಂಡ್ನಲ್ಲಿರಲಾಗದೆ ಅಮೆರಿಕಾಗೆ ತೆರಳಿದರು. ಅಲ್ಲಿ ಹಲವಾರು ಸ್ಥಳಗಳಲ್ಲಿ ಭಾರತದ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡಲು ಹಲವಾರು ಭಾಷಣಗಳನ್ನು ಮಾಡಿದರು. ನ್ಯೂಯಾರ್ಕ್ನಲ್ಲಿದ್ದಾಗ ಯಂಗ್ ಇಂಡಿಯಾ, ಆರ್ಯ ಸಮಾಜ್ ಮತ್ತು ಇಂಗ್ಲೆಂಡ್ಸ್ ಡೆಟ್ ಟು ಇಂಡಿಯಾ ಮುಂತಾದ ಕೃತಿಗಳನ್ನು ಪ್ರಕಟಿಸಿದರು ಲಾಲಾಜಿಯವರು. ಆದರೆ ಮೊದಲ ಮಹಾಯುದ್ಧವು ನಡೆದು ಯುದ್ಧ ನಿಲುಗಡೆಯ ಹಂತ ತಲುಪಿದಾಗ ಭಾರತಕ್ಕೆ ಹಿಂತಿರುಗಲು ಪ್ರಯತ್ನಿಸಿದರು. ಇಂಗ್ಲೆಂಡ್ ಮೂಲಕ ಬರುವಾಗ ಬ್ರಿಟಿಷ್ ಸರ್ಕಾರವು ಪಾಸ್ಪೋರ್ಟ್ ನೀಡದೇ ಹೋಗಿದ್ದರಿಂದ ತೊಂದರೆ ಅನುಭವಿಸಬೇಕಾಯಿತು. 1919ರಲ್ಲಿ ನಡೆದ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ವಿಷಯವನ್ನು ಕೇಳಿ ತಲ್ಲಣಿಸಿ ಹೋದರು ಲಾಲಾಜಿಯವರು. ಈ ಸಂದರ್ಭದಲ್ಲಿ ಭಾರತದಲ್ಲಿರಬೇಕೆಂಬ ಅಭಿಲಾಷೆಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಪಾಸ್ಪೋರ್ಟ್ ದೊರೆಯದೇ ಹೋಯಿತು. ಲಂಡನ್ನಿನಲ್ಲಿ ಕೆಲವು ಸಮಾಜವಾದಿ ಧುರೀಣರನ್ನು ಮತ್ತು ಜಾರ್ಜ್ ಬರ್ನಾರ್ಡ್ ಶಾ ಮುಂತಾದ ಲೇಖಕರನ್ನು ಭೇಟಿಯಾಗಿ ಭಾರತದ ಪರಿಸ್ಥಿತಿಯನ್ನು ವಿವರಿಸಿದರು. ಇನ್ನು 1920 ಫೆಬ್ರವರಿಯಲ್ಲಿ ಭಾರತಕ್ಕೆ ಹಿಂತಿರುಗಿದಾಗ ಅಭೂತಪೂರ್ವ ಸ್ವಾಗತ ದೊರೆಯಿತು ಲಾಲಾಜಿಯವರಿಗೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿದ ನಂತರ ದೇಶದ ಪರಿಸ್ಥಿತಿಯನ್ನು ನೋಡಿ ಇಲ್ಲೇ ಉಳಿದು ಭಾರತದ ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಪಣತೊಟ್ಟರು. ಅದೇ ಸಮಯದಲ್ಲಿ 1920ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಮತ್ತು ಅಹಿಂಸಾ ಚಳುವಳಿಯ ಮೂಲಕ ಸ್ವರಾಜ್ಯ ಗಳಿಸಬೇಕೆಂಬ ನಿರ್ಣಯವು ಅಂಗೀಕೃತವಾಗಿ 1921ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಇಂಗ್ಲೆಂಡ್ನಿಂದ ಹಿಂತಿರುಗಿದ್ದ ಲಾಲಾಜಿಯವರು ಗಾಂಧೀಜಿಯವರ ಜೊತೆ ಅಜಿತ್ ಸಿಂಗ್ರೊಡನೆ ಚಳುವಳಿಗೆ ಧುಮುಕಿದ್ರು. ಸರ್ಕಾರಿ ಕಚೇರಿಗಳು, ನ್ಯಾಯಾಲಯಗಳಲ್ಲಿ ಉದ್ಯೋಗದಲ್ಲಿದ್ದವರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಚಳುವಳಿಯಲ್ಲಿ ಭಾಗವಹಿಸಿದರು. ಲಾಲಾಜಿಯವರು ತಾವೇ ಸ್ವತಃ ರಾಷ್ಟ್ರೀಯ ಶಾಲೆಯನ್ನು ತೆರೆದು ಪಂಜಾಬಿನ ಎಲ್ಲ ಭಾಗಗಳಲ್ಲಿಯೂ ಸಂಚರಿಸಿ ಸುಮಾರು 9 ಲಕ್ಷ ರೂಪಾಯಿಗಳ ಹೋರಾಟಗಾರ ನಿಧಿ ಸಂಗ್ರಹಿಸಿದರು. ರಾಜ್ಯದಿಂದ ರಾಜ್ಯಕ್ಕೆ ಹಬ್ಬುತ್ತಾ ಬಂದ ಚಳುವಳಿಯ ಕಾವು ದೇಶದಲ್ಲೆಲ್ಲ ವ್ಯಾಪಿಸಿತು. ಇದೀಗ ಬ್ರಿಟಿಷ್ ಸರ್ಕಾರಕ್ಕೆ ದಿಕ್ಕು ತೋಚದಂತಾಗಿತ್ತು. ಲಾಲಾಜಿಯವರನ್ನು ಬಂಧಿಸಿದರೆ ಹರತಾಳಕ್ಕೆ ಶಕ್ತಿ ಕುಂದಿಸಬಹುದೆಂದು ಬಗೆದು ಡಿಸೆಂಬರ್ 1921ರಲ್ಲಿ ಲಾಲಾಜಿಯವರನ್ನು ಬಂಧಿಸಿತು ಬ್ರಿಟಿಷ್ ಸರ್ಕಾರ. ಇವರ ಜೊತೆ ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ ಮುಂತಾದ ಧುರೀಣರ ಬಂಧನವೂ ಆಯಿತು. ಪುನಃ ಈ ಬಂಧನದ ವಿರುದ್ಧ ಹರತಾಳ ಪ್ರಾರಂಭವಾದಾಗ ವಿಧಿ ಇಲ್ಲದೆ ಲಾಲಾಜಿ ಮತ್ತವರ ಸ್ನೇಹಿತರನ್ನು ಬಿಡುಗಡೆಗೊಳಿಸಿತ್ತು. ಆದರೆ ಪುನಃ ಬಂಧನಕ್ಕೀಡು ಮಾಡಿತ್ತು. ಹೀಗೆ ಈ ಬಂಧನ ಲಾಲಾಜಿಯವರ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಉಂಟು ಮಾಡಿದಾಗ ಅನಾರೋಗ್ಯದ ನಿಮಿತ್ತ ಸರ್ಕಾರ ಪುನಃ ಲಾಲಾಜಿಯವರನ್ನು ಬಿಡುಗಡೆ ಮಾಡಿತು. ಪಶ್ಚಿಮ ವಾಯುವ್ಯ ಸರಹದ್ದಿನ ಪ್ರಾಂತ್ಯವಾದ ಕೊಹಾಟ್ನಲ್ಲಿ ನಡೆದ ಹಿಂದೂ ಮುಸ್ಲಿಂ ಸಂಘರ್ಷದಲ್ಲಿ ಹಿಂದೂಗಳ ಕೊಲೆ, ಸುಲಿಗೆಗಳು ಹೆಚ್ಚಾದಂತೆಲ್ಲ ಹಿಂದೂಗಳ ಸಂಘಟನೆ ಮಾಡದೆ ಅನ್ಯ ಮಾರ್ಗವಿಲ್ಲವೆಂದು ಬಗೆದ ಲಾಲಾಜಿಯವರು ಹಿಂದೂ ಸಂಘಟನೆಗೆ ಮುಂದಾದರು. 1925ರಲ್ಲಿ ನಡೆದ ಕಲ್ಕತ್ತಾದ ಹಿಂದೂ ಮಹಾಸಭೆಯ ಅಧ್ಯಕ್ಷ ಸ್ಥಾನವನ್ನು ಲಾಲಾಜಿಯವರೇ ವಹಿಸಿ ಸಮಗ್ರ ಹಿಂದೂಗಳ ಅಭಿವೃದ್ಧಿಗಾಗಿ ಹಿಂದೂಗಳ ಐಕ್ಯತೆ ಕಾಪಾಡಬೇಕೆಂದು ಉಗ್ರ ಭಾಷಣ ಮಾಡಿದರು. ಇವೆಲ್ಲದರ ನಡುವೆ ಲಾಲಾಜಿಯವರ ಸಮಾಜ ಸುಧಾರಣೆ ಬಹುಮುಖ್ಯವಾದದ್ದು. ಲೇಖಕರಾಗಿ 7 ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರ ಸೇವೆ ಅಪಾರವಾಗಿದೆ. ಅವರು ಸ್ಥಾಪಿಸಿದ ಉರ್ದು ವಾರಪತ್ರಿಕೆ ವಂದೇ ಮಾತರಂ ಮತ್ತು ಇಂಗ್ಲಿಷ್ ವಾರಪತ್ರಿಕೆಯಾದ ದಿ ಪೀಪಲ್ ಅನ್ನು ಸ್ಥಾಪಿಸಿ ನಡೆಸುತ್ತಿದ್ದರು. ವಾಣಿಜ್ಯ ಕ್ಷೇತ್ರದಲ್ಲೂ ಅವರ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ. ಹೇಗೆ ಅಂದರೆ, ಇಂದು ನಾವು ಕೇಳುವ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಲಕ್ಷ್ಮಿ ಇನ್ಶೂರೆನ್ಸ್ ವಿಮಾ ಕಂಪನಿ ಸ್ಥಾಪಿಸಿದವರು ಲಾಲಾಜಿಯವರು. ಇಷ್ಟೆಲ್ಲ ಗಳಿಸಿ ಸಾಧಿಸಿದ ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಕೊನೆಯು ಅಷ್ಟೇ ಸಂಕಟಕರವಾಗಿದೆ. ಸಾವಿರದ 1928 ಅಕ್ಟೋಬರ್ 30 ಕರಾಳ ದಿನವೆಂದೇ ಹೇಳಬಹುದು. ಅಂದು ಸೈಮನ್ ಕಮಿಷನ್ ದೆಹಲಿಯಿಂದ ಹೊರಟು ಲಾಹೋರ್ಗೆ ಆಗಮಿಸುವ ನಿರೀಕ್ಷೆಯಿತ್ತು. ದೆಹಲಿಯಲ್ಲೂ ಸೈಮನ್ ಕಮಿಷನ್ನನ್ನು ವಿರೋಧಿಸುತ್ತಿದ್ದರಿಂದ ಲಾಹೋರಿನಲ್ಲೂ ಈ ರೀತಿ ಆಗಬಾರದೆಂದು ಎಣಿಸಿ ಬ್ರಿಟಿಷ್ ಸರ್ಕಾರವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿತ್ತು.
ಪ್ರತಿಬಂಧಕಾಜ್ಞೆಯನ್ನು ಜಾರಿಗೊಳಿಸಿ ಸಭೆ ಸಮಾರಂಭಗಳು ನಡೆಯದಂತೆ ಎಚ್ಚರ ವಹಿಸಿತ್ತು. ಆದರೂ ಕೆಲವೆಡೆ ಸಭೆ ನಡೆಸಲು ದೇಶಪ್ರೇಮಿಗಳು ತಯಾರಿ ನಡೆಸಿದ್ರು. ಅಂದು ಲಾಲಾಜಿಯವರ ದೇಹಾರೋಗ್ಯ ಸರಿ ಇಲ್ಲದಿದ್ದರೂ ಸೈಮನ್ ಕಮಿಷನ್ನನ್ನು ವಿರೋಧಿಸದೆ ಸುಮ್ಮನಿರಲು ಅವರಿಗೆ ಸಾಧ್ಯವಾಗಲಿಲ್ಲ. ಅಂದು ಸೈಮನ್ ಬಂದಾಗ ಬ್ರಿಟಿಷ್ ಪರ ಕೆಲ ಗುಂಪುಗಳು ಸ್ವಾಗತ ಬಯಸಲು ಕಾದಿದ್ದರೆ ಸ್ವಾತಂತ್ರ್ಯ ಹೋರಾಟಗಾರರ ಗುಂಪು ವಿರೋಧಿಸಲು ಸಜ್ಜಾಗಿತ್ತು. ಸೈಮನ್ ಕಮಿಷನ್ ಲಾಹೋರ್ ಪಟ್ಟಣಕ್ಕೆ ಬಂದ ತಕ್ಷಣ ಸ್ವಾತಂತ್ರ್ಯ ವೀರರ ಘೋಷಣೆಯು ಮುಗಿಲು ಮುಟ್ಟಿತ್ತು. ಸೈಮನ್ ಹಿಂದೆ ಹೋಗು, ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಗಳೊಡನೆ ಲಾಲಾಜಿಯವರು ಚಳುವಳಿಗಾರರ ಮುಂದಾಳತ್ವ ವಹಿಸಿದ ಮೆರವಣಿಗೆ ರೈಲು ನಿಲ್ದಾಣದತ್ತ ಹೊರಟಿತ್ತು. ಮುಗಿಲೆತ್ತರಕ್ಕೆ ಮುಟ್ಟಿದ ಘೋಷಣೆ ರೈಲು ನಿಲ್ದಾಣದ ಸುತ್ತಮುತ್ತಲೆಲ್ಲ ಜನಸಾಗರದಿಂದ ತುಂಬಿ ಹೋಗಿತ್ತು. ಬೇರೆ ದಾರಿಯಿಲ್ಲದೆ ಚಳುವಳಿಗಾರರನ್ನು ಚದುರಿಸಲು ಪೊಲೀಸರು ಲಾಠಿಯನ್ನು ಉಪಯೋಗಿಸಿದರು. ವೀರ ಯೋಧನಂತೆ ಮುನ್ನುಗ್ಗುತ್ತಿದ್ದ ಲಾಲಾಜಿಯವರಿಗೆ ಲಾಠಿ ಪ್ರಹಾರ ಬೀಳಬಾರದೆಂದು ಕ್ರಾಂತಿಕಾರಿಗಳಾದ ಸುಖದೇವ್, ಯಶ್ಪಾಲ್ ಮತ್ತು ಭಗವತಿ ಚರಣರು ಸುತ್ತುವರೆದು ಪೊಲೀಸರಿಂದ ರಕ್ಷಿಸಲು ಮುಂದಾದರು. ಇದನ್ನು ಗಮನಿಸಿದ ಸ್ಕಾಟ್ ಎಂಬ ಪೊಲೀಸ್ ಅಧಿಕಾರಿಯು ಲಾಲಾಜಿಯವರನ್ನು ಸುತ್ತುವರೆದಿದ್ದ ಸಹಾಯಕರಿಗೆ ಲಾಠಿ ರುಚಿ ತೋರಿಸುವಂತೆ ಆದೇಶಿಸಿದಾಗ ಲಾಲಾಜಿಯ ಸಹಾಯಕರು ಬೆತ್ತದ ಏಟಿನಿಂದ ತತ್ತರಿಸಿದರು. ನಂತರ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯು ಲಾಲಾಜಿಯವರಿಗೆ ಲಾಠಿ ಬೀಸಿದ. ತಲೆ, ಮೈ, ಕೈ, ಕಾಲುಗಳಿಗೆಲ್ಲ ಎಲ್ಲೆಂದರಲ್ಲಿ ಲಾಠಿ ಬಡಿಯಿತು. ವಿಧಿ ಇಲ್ಲದೆ ಲಾಲಾಜಿಯವರು ಕ್ರಾಂತಿಕಾರಿ ಯುವಕರಿಗೆ ಜಾಗ ತೊರೆದು ಹೊರಡುವಂತೆ ಮನವಿ ಮಾಡಿದರು. ಗುಂಪು ಚದುರಿತು. ಬ್ರಿಟಿಷರ ಏಟಿಗೆ ಜನ ತತ್ತರಿಸಿ ಹೋಗಿದ್ರು. ಅಂದು ಸಂಜೆ ಪುನಃ ದೊಡ್ಡ ಸಭೆ ಸೇರಿ ಬೆಳಗ್ಗೆ ನಡೆದ ಘಟನೆಯನ್ನು ಖಂಡಿಸಿದರು. ಆಗ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿದ್ದ ನೀಲ್ ಎಂಬ ಅಧಿಕಾರಿಯೂ ಬಂದಿದ್ದ. ತಲೆ, ಮೈ, ಕೈ, ಕಾಲುಗಳಿಗೆ ಬ್ಯಾಂಡೇಜ್ ಕಟ್ಟಿಕೊಂಡೇ ಲಾಲಾಜಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ನೀಲ್ನತ್ತ ತಿರುಗಿ, ನನ್ನ ಮೇಲೆ ಇಂದು ಬಿದ್ದ ಲಾಠಿಯ ಹೊಡೆತಗಳು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಶವದ ಪೆಟ್ಟಿಗೆಗೆ ಹೊಡೆದ ಕಟ್ಟ ಕಡೆಯ ಮೊಳೆಗಳು ಎಂದು ಇಂಗ್ಲಿಷ್ನಲ್ಲಿ ಹೇಳಿ ನೀಲ್ಗೆ ಚುರುಕು ಮುಟ್ಟಿಸಿದರು. ನಂತರ ದೆಹಲಿಯಲ್ಲಿ ನಡೆದ ಅಖಿಲ ಭಾರತದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿ ನಿಶಕ್ತಿಯಿಂದಲೇ ಲಾಹೋರ್ಗೆ ಹಿಂತಿರುಗಿದರು. 1928 ನವೆಂಬರ್ 17ರಂದು ಲಾಲಾಜಿಯವರು ನಿಧನರಾದರು. ಲಾಠಿಯ ಪ್ರಹಾರದಿಂದ ಆದ ನೋವಿನಿಂದ ತತ್ತರಿಸಿದ ಸ್ವಾತಂತ್ರ್ಯ ಪ್ರೇಮಿಯೊಬ್ಬನ ಕಗ್ಗೊಲೆಯಾಗಿ ಹೋಗಿತ್ತು. ಇವರ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ 1,00,000ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಲಾಲಾಜಿಯಂತಹ ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿಯನ್ನು ಭಾರತದ ಸ್ವಾತಂತ್ರ್ಯ ಪುಟಗಳು ಎಂದೆಂದೂ ನೆನೆಯುತ್ತವೆ. ಅವರ ಶಕ್ತಿ, ಸ್ಥೈರ್ಯ, ಸಮರ್ಪಣಾ ಭಾವ ಎಂದೆಂದೂ ಅಳಿಸಲಾಗದ ಚಿರನೂತನ ಸ್ಫೂರ್ತಿ.